ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ನುಗ್ಗೆ ಸೊಪ್ಪಿನ ಸಾರನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋದು ನುಗ್ಗೆ ಸೊಪ್ಪು, ತೊಗರಿಬೇಳೆ, ಹೆಸರುಕಾಳು, 2 ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಒಂದು ಪ್ಯಾನ್ ಮೇಲೆ ತಪ್ಪಲೆ ಇಟ್ಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಂಡು ನಿಮ್ಗೆ ಇಷ್ಟವಾದ ಕಾಳು ಹಾಕ್ಕೊಳ್ಳಿ. ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರುಕಾಳನ್ನ ತೊಗೊಂಡಿದ್ದೀನಿ. ನಂತರ ಅದಕ್ಕೆ 2 ಟೊಮೊಟೊ, ಒಂದು 5ರಿಂದ 6 ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆನ ಆ್ಯಡ್ ಮಾಡಿ ಅದಕ್ಕೆ ಬೇಯಬೇಕು. ಅದು ಬೇಯೋದಕ್ಕೆ ಹಾಕ್ಕೋಬೇಕು. ನಂತರ ಅದನ್ನು ಈ ರೀತಿ ಬೇಯ್ದ ಮೇಲೆ ಇವನ್ನೆಲ್ಲ ತಕ್ಕೊಂಡು ಅದನ್ನು ಕಾಳು ಅರ್ಧಂಬರ್ಧ ಬೆಂದಮೇಲೆ ಈ ನುಗ್ಗೆ ಸೊಪ್ಪನ್ನ ಅದಕ್ಕೆ ಹಾಕಬೇಕು. ತೊಳೆದಾಕ್ಕೊಂಡು ನಂತರ ನೀಟಾಗಿ ತೊಳೆದಾಕ್ಕೊಂಡು ಈ ರೀತಿ ಬೆಂದಮೇಲೆ ನಾವು ಈರುಳ್ಳಿನ, ಬೆಳ್ಳುಳ್ಳಿ, ಕಾಯಿ ಮತ್ತು ಜೀರಿಗೆ ಈ ರೀತಿ ಬೇಯಿಸ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ನ ಒಂದು ಜಾರಿಗೆ ಒಂದಿಡಿ ಕಾಯಿ ಮತ್ತು ಒಂದಿಡಿ ಕಾಯಿ, ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿರೋಂಥ ಹಸಿ ಈರುಳ್ಳಿ, ಜೀರಿಗೆ, ನಿಮಗೆ ಬೇಕು ಅಂದರೆ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೇಯಿಸಿದಂತಹ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಬೇಯಿಸಿದಂಥ ಸೊಪ್ಪು ಮತ್ತು ಕಾಳನ್ನ ಇದಕ್ಕೆ ಹಾಕ್ಕೊಂಡು ಈ ಸೊಪ್ಪು ಮತ್ತು ಕಾಳನ್ನ ನೀಟಾಗಿ ಆರಿಸ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀಟಾಗಿ ಗ್ರೈಂಡ್ ಆಗೋಲ್ಲ, ಇಲ್ಲಾಂದರೆ ಮಿಕ್ಸಿ ಕೆಟ್ಟೋಗುತ್ತೆ. ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಅದೇ ತಪ್ಪಲಿಗೆ ಬೇಯಿಸಿದಂಥ ತಪ್ಪಲಿಗೆ ಸೊಪ್ಪನ್ನೆಲ್ಲ ಹಿಂಡ್ಕೊಂಡು ಹಾಕ್ಕೊಂಡಿರ್ತೀವಲ್ವ, ಅದೇ ತಪ್ಪಲಿಗೆ 2 ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕ್ಕೊಂಡು ನೀಟಾಗಿ ಸಿಡಿಸ್ಕೊಳ್ಳಿ. ನಂತರ ಅದಕ್ಕೆ ರುಬ್ಬಿದಂತಹ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೊಂಡು ರುಬ್ಬಿದಂತಹ ಮಸಾಲೆನ ಅದಕ್ಕೆ ಹಾಕಿ ನಿಮಗೆ ಬೇಕಾದ ಕ್ವಾಂಟಿಟೀಲಿ ನೀರನ್ನ ಹಾಕ್ಕೊಳ್ಳಿ. ನಂತರ ನೀವು ನೀರನ್ನ ಹಾಕಬೇಕಾದ್ರೆ ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೊಂಡಿರ್ತೀರಲ್ವ, ಆ ನೀರನ್ನು ಸೇರಿಸ್ಬೇಕು. ಆ ನೀರನ್ನ ಸೇರಿಸಲಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ. ನೀಟಾಗಿ ಆ ನೀರನ್ನೆಲ್ಲ ಸೇರಿಸಿ ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕೋ ಆ ಥರ ಕ್ವಾಂಟಿಟೀಲಿ ಸಾಂಬಾರನ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀರನ್ನ ಸೇರಿಸ್ಕೊಂಡು ಒಂದು ಕ್ವಾಂಟಿಟಿ ಈ ರೀತಿ ನಿಮಗೆ ಎಷ್ಟು ದಿನಕ್ಕೆ ಸಾರು ಬೇಕು ಅಷ್ಟು ರೀತಿ ಈ ರೀತಿಯಾಗಿ ನೀಟಾಗಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ನೀಟಾಗಿ ಒಂದು 2 ನಿಮಿಷ ಕುಕ್ಕಾದಮೇಲೆ ಇದು ಕುಕ್ಕಾದಮೇಲೆ ಅದು ಸೊಪ್ಪನ್ನ ನಾವು ಫ್ರೈ ಮಾಡ್ಕೋಬೇಕಲ್ವಾ. ಬನ್ನಿ ಆ ಸೊಪ್ಪನ್ನ ಹೇಗೆ ಫ್ರೈ ಮಾಡ್ಕೊಳೋದಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ನೀಟಾಗಿ ಸಿಡಿದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅದು ಚಟಪಟ ಅಂತ ಸಿಡಿದು ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಸೇರಿಸಿ ಆ್ಯಡ್ ಮಾಡಿ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಇದರಿಂದ ಬೇಗ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನೀವು ಹಾಕಿದ್ಮೇಲೆ ನೀಟಾಗಿ ಆ ಸೊಪ್ಪು ಮತ್ತು ಕಾಳನ್ನ ನೀಟಾಗಿ ಹಿಂಡ್ಕೋಬೇಕು. ನೀರಿದ್ರೆ ಚೆನ್ನಾಗಿರೋದಿಲ್ಲ. ನೀಟಾಗಿ ಕೈಯಲ್ಲಿ ಹಿಂಡ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅದಕ್ಕೆ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕಾಯಿ ತುರಿ ಬೇಕು ಅಂದರೆ ಕಾಯಿ ತುರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಯಿ ತುರಿ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಹಳ್ಳಿ ಶೈಲಿಯ ಒಂದು ರೆಸಿಪಿ ರೆಡಿ ಆಗುತ್ತೆ. ನುಗ್ಗೆ ಸೊಪ್ಪಿನ ಸಾರು ಮುದ್ದೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ.